ವ್ಯಕ್ತಿಯೊಬ್ಬರ ತಲೆ ಮೇಲೆ ದೊಡ್ಡ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರುವಂತಹ ಘಟನೆ ಚನ್ನಮ್ಮನ ಕಿತ್ತೂರು ತಾಲೂಕಿನ ದೇವಗಾಂವ್ ಗ್ರಾಮದಲ್ಲಿ ಬುಧವಾರ ನಡೆದಿದೆ. ಮಹಾಂತೇಶ್ ನಿಂಗಪ್ಪ ಹಚ್ಚನವರ್ 52 ವರ್ಷ ಕೊಲೆಯಾದ ವ್ಯಕ್ತಿ. ಆರೋಪಿ ಪ್ರಕಾಶ್ ಕಲ್ಲಪ್ಪ ಕಾಳಾರ್ 30 ವರ್ಷ ಕೊಲೆಗೈದ ಆರೋಪಿ. ಪ್ರಕಾಶ್ ಕಾಂಬ್ಳೆ ಒಬ್ಬನೇ ಮನೆಯಲ್ಲಿ ವಾಸವಿದ್ದ. ಅವನಿಲ್ಲದ ವೇಳೆ ಅವರ ಮನೆಗೆ ಹೋಗಿ ಮಹಾಂತೇಶ್ ಮಲಗಿದ್ದ. ಮನೆಗೆ ಬಂದ ಪ್ರಕಾಶ್, ಇಲ್ಲಿ ಯಾಕೆ ಮಲಗಿದ್ದೀಯಾ ಎಂದು ಕೇಳಿದ. ಹೀಗೆ ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ಹೋಗಿದೆ. ಹತ್ತಿರದಲ್ಲಿ ಬಿದ್ದಿದ್ದ ಕಲ್ಲನ್ನ ತಂದು ಮಹಾಂತೇಶನ ತಲೆಯ ಮೇಲೆ ಪ್ರಕಾಶ್ ಉಗಿದಿದ್ದಾನೆ. ತೀವ್ರ ಗಾಯಗೊಂಡ ಆತ ಸ್ಥಳದಲ್ಲಿ ಉಸಿರು ಚೆಲ್ಲಿದ್ದಾನೆ. ನಂತರ ಮೃತದೇಹವನ್ನು ಎಳೆದು ತಂದು ರಸ್ತೆಗೆ ಹಾಕಿದ್ದಾನೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಕೆ ತಿಳಿಸಿದರು. ದೇವಗಾಂವ್ ಗ್ರಾಮ ಸೇರಿ 5 ಗ್ರಾಮಗಳ ಗ್ರಾಮ ದೇವತೆಯ ಜಾತ್ರೆಯ ಸಂದರ್ಭದಲ್ಲಿಯೇ ಕೊಲೆಯಾಗಿದೆ. ಆರೋಪಿಯನ್ನ ಈಗಾಗಲೇ ಬೆಳಗಾವಿ ಜಿಲ್ಲೆ ಕಿತ್ತೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ದೇವಗಾಂವ್ ವಿಲೇಜಲ್ಲಿ ಬುಧವಾರ ಎರ್ಲಿ ಮಾರ್ನಿಂಗ್ ಅರೌಂಡ್ ಒಂದು 12 to 1 o'clock ಸಂದರ್ಭದಲ್ಲಿ ಒಂದು 12 to 2 o'clock ಸಂದರ್ಭದಲ್ಲಿ ಒಂದು ಕೊಲೆ ಆಗಿದೆ. ಈ ಕೇಸಲ್ಲಿ ಮಹಾಂತೇಶ್ ನಿಂಗಪ್ಪ ಹುಚ್ಚನವರ್ ಸುಮಾರು 52 ವರ್ಷ. ಇವರು ದೇವಗಾಂವ್ ವಿಲೇಜ್ ಕಿತ್ತೂರು ವ್ಯಾಪ್ತಿ ದೇವಗಾಂವ್ ಗ್ರಾಮದ ವಾಸಿಯಾಗಿರ್ತಾರೆ. ಆದರೆ ಕೂಡ ಇವ್ರಿಗೆ ಫ್ಯಾಮಿಲಿ ಇವರೆಲ್ಲ ಬಿಟ್ಟು ಇವರು ಒಬ್ಬರೇ ಇರ್ತಾರೆ. ಇತ್ತೀಚೆಗೆ ಇವರು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ದೇವಗಾಂವ್ ವಿಲೇಜಲ್ಲಿ ಕಳೆದ ವಾರ ಒಂದು ಜಾತ್ರೆ ಇತ್ತು. ಆ ಜಾತ್ರೆಗೆ ಬಂದಿರ್ತಾರೆ. ಜಾತ್ರೆಗೆ ಬಂದಾದಮೇಲೆ ಅಲ್ಲಿ ಸ್ವಲ್ಪ ಕುಡಿದ ನೆಶೆಯಲ್ಲಿ ಕುಡಿದುಬಿಟ್ಟು ಫುಲ್ ಸಂಪೂರ್ಣವಾಗಿ ಕುಡಿದು ಅಲ್ಲಿಂದ ಹೋಗಿ ಒಂದು ಮನೆಯಲ್ಲಿ ಯಾವುದೇ ಬಾಗಿಲು ಯಾವುದೇ ಇಲ್ಲದ ಒಂದು ಮನೆಯಲ್ಲಿ ಹೋಗಿ ಮಲಗಿಬಿಟ್ಟಿದ್ದಾರೆ. ಅದು ಅವ್ರ ಮನೆ ಇರುವುದಿಲ್ಲ. ಮನೆಯಲ್ಲಿ ಇರೋನು ಪ್ರಕಾಶ್ ಕಾಲಪ್ಪ ಕಲ್ಲರ. ಈ ವ್ಯಕ್ತಿಗೆ ಒಂದು 30 ವರ್ಷ. ಇವನಿಗೆ ಯಾವುದೇ ತಂದೆ ತಾಯಿ ಜೊತೆಗೆ ಇಲ್ಲ, ತಂದೆ ಇಲ್ಲ, ತಾಯಿನೂ ಜೊತೆಗಿಲ್ಲ. ತಾಯಿ ಜೊತೆ ಗಲಾಟೆ ಮಾಡಿರ್ತಾನೆ, ಅಣ್ಣನ ಜೊತೆನೂ ಇಲ್ಲ. ಇವನೊಂದು ಮೇಷನರಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಈ ಕೆಲಸ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಇವನು ರಾತ್ರಿ ಹೋಗಿ ತನ್ನ ಮನೆಯಲ್ಲಿ ಯಾರೋ ಒಬ್ಬರು ಬಂದು ಮಲಗಿದ್ದಾರೆ ಅಂದರೆ ಇಲ್ಲಿ ಅವನು ಎಬ್ಸೋದಕ್ಕೆ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಕುಡಿದ ನೆಶೆಯಲ್ಲಿ ಇರ್ತಾನೆ. ಅವನು ಹೊರಗೆ ಎಳ್ಕೊಂಡು ಬಂದು ತಲೆಯಲ್ಲಿ ದೊಡ್ಡ ಒಂದು ಕಲ್ಲನ್ನು ಹಾಕಿಬಿಟ್ಟಿರ್ತಾನೆ. ಕಲ್ಲು ಹಾಕಿ ನಂತರ ಆಲ್ಮೋಸ್ಟ್ ಡೆತ್ ಆಗಿರ್ತಾನೆ. ಮತ್ತು ಅಲ್ಲಿಂದ ಮನೆಗೆ ಬೀದಿಗೆ ಮಧ್ಯದಲ್ಲಿ ಬಾಡಿ ಇರ್ತದೆ. ಮತ್ತು ಬಾಡಿಯನ್ನು ಅಲ್ಲಿಂದ ಎಳ್ಕೊಂಡು ಬಂದು ರೋಡಲ್ಲಿ ಹಾಕಿಬಿಟ್ಟು ಜನರ ಕಡೆ ಹೇಳಿರ್ತಾನೆ. ಮತ್ತು ತಕ್ಷಣ ಪೊಲೀಸರು ರಾತ್ರಿನೇ ಹೋಗಿ ಅವನನ್ನು ಸೆಕ್ಯೂರ್ ಮಾಡಿದ್ದೀವಿ. ಈ ಕೇಸಲ್ಲಿ ಅವನು ಕುಡಿದ ನೆಶೆಯಲ್ಲೇ ಇರ್ತಾನೆ. ಮತ್ತು ಇವನಿಗೂ ಕೂಡ ತಂದೆ ತಾಯಿ ಯಾರ ಜೊತೆಗಿನೂ ಚೆನ್ನಾಗಿರಲ್ಲ. ಇಂಥ ಒಂದು ಅಪರಾಧ ಆಗಿದೆ. ಪರ್ಸ್ನಲ್ ಆಗಿ ಇಂಥ ಒಂದು ಅಪರಾಧ ಯಾಕೆ ಆಗಿದೆ ಅಂದರೆ ಹೋಗಿ ನಾನು ಕೂಡ ಸ್ಥಳ ಪರಿಶೀಲನೆ ಮಾಡಿದ್ದೀನಿ. ಸೊ ಕೇಸಲ್ಲಿ ಅವನನ್ನು ಸೆಕ್ಯೂರ್ ಮಾಡಲಾಯಿತು. ಇನ್ವೆಸ್ಟಿಗೇಷನಲ್ಲಿ ಎಲ್ಲ ದಾಖಲಾತಿಗಳೆಲ್ಲ ಕೂಡ ಕಲೆಕ್ಟ್ ಮಾಡಲಾಗಿದೆ. ಈ ಕೇಸಲ್ಲಿ ಕನ್ವಿಕ್ಷನ್ಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಡಿಜಿಟಲಿ ಏನೇನು ಎವಿಡೆನ್ಸ್ ಇದೋ ಅದೆಲ್ಲ ಕಲೆಕ್ಟ್ ಮಾಡಿದ್ದೀವಿ. ಬಂಧಿಸಲಾಗಿದ್ದು ಆರೋಪಿಗೆ ಕಠಿಣ ಶಿಕ್ಷೆಯಾಗುವ ನಿಟ್ಟಿನಲ್ಲಿ ವೈಜ್ಞಾನಿಕ ತನಿಖೆ ಕೈಗೊಂಡಿದ್ದೇವೆ ಎಂದರು. ವಿನೋದ್ ಕೋಲ್ಕಾರ್, KMM ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।